ಈಗ ಯಾವುದೇ ಒಂದು ಬಿಸ್ನೆಸ್‌ನ ಲೈಫ್ ಸೈಕಲ್ ತಗೊಂಡ್ರೆ, ಎಲ್ಲ ಬಿಸ್ನೆಸ್‌ಗಳು ಶುರುವಾಗೋದು ಸಣ್ಣ ಸ್ಟಾರ್ಟಪ್ ಆಗಿ. ಇನ್ಫೋಸಿಸ್ ಆಗಲಿ ಅಥವಾ ಇನ್ಯಾವುದೋ ಸಣ್ಣ ಉದ್ಯಮಿ ಎಲ್ಲವೂ ಸ್ಟಾರ್ಟಪ್ ಸಣ್ಣ ಮಟ್ಟದಲ್ಲಿ ಶುರು ಮಾಡ್ತಾರೆ. ಅದು ಅಲ್ಲಿಂದ ಬೆಳೆದು, ಬೆಳೆದು ದೊಡ್ಡದಾಗ್ತದೆ. ಸ್ಟಾರ್ಟಪ್ ಇಂದ ಗ್ರೋತ್ ಸ್ಟೇಜ್ ಅಂತೀವಿ. ಗ್ರೋತ್ ಸ್ಟೇಜಿಂದ ಮೆಚುರಿಟಿ ಸ್ಟೇಜು. ಆಮೇಲೆ ಎಕ್ಸಿಟ್ ಈ ತರ ಎಲ್ಲ ಅಂದ್ರೆ ಇದು ಲೈಫ್ ಸೈಕಲ್ ಆಫ್ ಎ ಬಿಸ್ನೆಸ್. ಇಲ್ಲಿ ಏನಾಗುತ್ತೆ ಅಂದ್ರೆ ಎಸ್ಎಂಇ ಸೆಗ್ಮೆಂಟ್ ಅಲ್ಲಿ ಎನಿ ಸ್ಟಾರ್ಟಪ್ ಸ್ಟೇಜ್‌ನಲ್ಲಿ ಫೌಂಡರ್ಸ್ ಆಗಲಿ, ಸಂಸ್ಥಾಪಕರು, ಅವ್ರ ಜೊತೆ ಇರುವಂತ ಉದ್ಯೋಗಿಗಳು ಎಲ್ಲರೂ ಒಟ್ಟು ಸೇರಿ ಒಂದು ಸೋಷಿಯಲಿ ಕೊಹೆಸಿವ್ ಯೂನಿಟ್ ತರ ಕೆಲಸ ಮಾಡ್ತಾರೆ. ಅಲ್ಲಿ ಯಾವುದೇ ಒಂದು ಹೈರಾರ್ಕಿ ಇಲ್ಲ. ಆ ಕೆಲಸ ನಂದು, ಈ ಕೆಲಸ ನಂದು ಅನ್ನೋದಿಲ್ಲ. ಎಲ್ಲ ಕೆಲಸ ಎಲ್ಲರದ್ದು ಜವಾಬ್ದಾರಿ ತಗೊಂಡು ಬಹಳ ಒಂದು ಪ್ಯಾಷನೇಟ್ ಆಗಿ ದುಡಿತಾರೆ. ಬಹಳ ಜನ ಇದು ಸಾಮಾನ್ಯವಾಗಿ ಎಲ್ಲಾ ಕಡೆ ನಾವು ನೋಡುವಂತದ್ದು. ಯಾಕಂದ್ರೆ ಈ ಸ್ಟಾರ್ಟಪ್‌ಗಳಿಂದ ಹಾಗೆ ಅದನ್ನು ಮಾಡುವವರಿಗೆ ಅದೊಂದು ಏನೋ ಒಂದು ಅದೇ ಅದೇ ಅವರ ಜೀವನ ಆಗಿರುತ್ತೆ. ಕನಸು ಅದೇ ಇರುತ್ತೆ, ನನಸು ಅದೇ ಇರುತ್ತೆ. ಹಗಲು ರಾತ್ರಿ ಅದ್ರ ಬಗ್ಗೆನೇ ಅವರು ಚಿಂತಿಸ್ತಾ ಇರ್ತಾರೆ. ಇದೇ ಆಕ್ಚುಲಿ ಸ್ಟಾರ್ಟ್‌ಅಪ್‌ನ ಒಂದು ಸಕ್ಸಸ್ ಆಗ್ಲಿಕ್ಕೆ ಅದೇ ಕಾರಣ. ಇದಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಮುಂದೆ ಬಿಸಿನೆಸ್ ಬೆಳೀತದೆ, ಗ್ರೋತ್ ಸ್ಟೇಜಿಗೆ ಬರುತ್ತೆ. ಈಗ ನಾನು ಆಗ್ಲೇ ಹೇಳಿದಾಗೆ ಇದೊಂದು ಸೋಷಿಯಲಿ ಕೊಹೆಸಿವ್ ಯೂನಿಟ್ ತರ ಕೆಲಸ ಮಾಡ್ತಾರೆ ಉದ್ಯೋಗಿಗಳು ಮತ್ತೆ ಸಂಸ್ಥಾಪಕರು. ಈಗ ಗ್ರೋತ್ ಸ್ಟೇಜಿಗೆ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದೇ ಸಂಸ್ಥೆ ಬೆಳಿಬೇಕಾದ್ರೆ ನಮ್ಗೆ ಹೊಸ ಉದ್ಯೋಗಿಗಳು ಹೊರಗೆ ಬರಬೇಕು. ಹೌದಾ? ಎಲ್ಲಾ ಎಂಟರ್‌ಪ್ರಿನರ್ಸ್ ಆಸೆ ಪಡುವುದೇನು, ನನ್ನ ಸಂಸ್ಥೆಗೆ ಒಳ್ಳೆ ಪ್ರತಿಭಾನ್ವಿತ ಉದ್ಯೋಗಿಯೇ ಬರಬೇಕೆಂದು ಆಸೆ ಪಡ್ತಾರೆ. ಅದಕ್ಕಾಗಿಯೇ ಕಷ್ಟಪಡ್ತಾರೆ, ಹುಡುಕಾಡ್ತಾರೆ. ಬರುವ ಎಂಪ್ಲಾಯ್ ಜೊತೆಗೆ ಬಹಳ ಭಾವನಾತ್ಮಕವಾಗಿ ಮಾತಾಡಿ ತಮ್ಮ ಕನಸನ್ನು ಅವರು ಹೇಳ್ಕೊಳ್ತಾರೆ, ತಗೊಳ್ತಾರೆ. ಟ್ಯಾಲೆಂಟೆಡ್ ಎಂಪ್ಲಾಯೀಸ್ ಅನ್ನು ಬರ್ತಾರೆ ಗ್ರೋತ್ ಸ್ಟೇಜಲ್ಲಿ. ಈಗ ಕ್ವೆಶ್ಚನ್ ಏನಂತ ಹೇಳಿದ್ರೆ, ಇನ್ಫಾರ್ಮಲ್ ವೇಯಲ್ಲಿ ವರ್ಕ್ ಮಾಡಿದ್ದು ಸ್ಟಾರ್ಟ್‌ಅಪ್ ಸ್ಟೇಜಲ್ಲಿ. ಇದೇ ತರ ವರ್ಕ್ ಮಾಡಿ ಗ್ರೋತ್ ಸ್ಟೇಜಲ್ಲಿ ಮುಂದುವರಿಸಲಿಕ್ಕೆ ಸಾಧ್ಯವೇ? ಒಂದು ಮಾತಿದೆ, ವಾಟ್ ಗೆಟ್ಸ್ ಯು ಆಫ್ ದ ಗ್ರೌಂಡ್ ವೋಂಟ್ ನೆಸೆಸರಿಲಿ ಕೀಪ್ ಯು ಫ್ಲೈಯಿಂಗ್ ಅಂತ. ಅಂದ್ರೆ ನೀವು ಹೆಲಿಕಾಪ್ಟರ್‌ನ ಮೇಲೆ ಏಳ್ಸೋಕೆ ಬೇಕಾದಂತ ಪವರ್, ಸ್ಕಿಲ್, ಕೆಪಬಿಲಿಟಿ ಅದರ ಫ್ಲೈಯಿಂಗ್ ಉಪಯೋಗ ಇಲ್ಲ ಅಂತ ಹೇಳ್ತಾರೆ. ಸಾಕಾಗಲ್ಲ. ಈ ಒಂದು ಎಸ್ಎಂಇ ಸೆಗ್ಮೆಂಟ್ ಇವತ್ತಿನ ಗ್ರೋತ್ ಸ್ಟೇಜಲ್ಲಿ ಇತ್ತಂದ್ರೆ, ನಾವು ಬಹಳವಾದ ನ್ಯೂನತೆಗಳನ್ನು ನಾವು ಕಾಣ್ತೀವಿ. ನಾವು ಈಗ ಈ ಒಂದು ಸಿಚುವೇಶನ್ ಒಂದು ಕೇಸ್ ಮೂಲಕ ನಿಮ್ಗೆ ಪ್ರೆಸೆಂಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀವಿ. ಈ ಕೇಸ್ ಇನ್ಯಾವುದೂ ಅಲ್ಲ, ನಮ್ಮದೇ ಒಬ್ಬರ ಕ್ಲೈಂಟ್‌ನ ಸ್ಥಿತಿಯನ್ನು ನಾವು ನೋಡಿದ್ದು, ಅದನ್ನೇ ನಿಮ್ ಮುಂದೆ ನಾವು ಈಗ ವಿಷಯ ತೋರಿಸ್ತೀವಿ. ಇದೊಂದು ದೊಡ್ಡ ಕಂಪನಿ, ಸುಮಾರು 20-25 ವರ್ಷ ಹಳೆಯ ಕಂಪನಿ. ಅದರ ಸಂಸ್ಥಾಪಕರು ಒಬ್ಬರೇ ಇದ್ರು. ಅವರು ಬಹಳ ಕಷ್ಟಪಟ್ಟರು, ಬಹಳ ಪ್ಯಾಷನೇಟ್, ಹಗಲು ರಾತ್ರಿ ದುಡಿದ್ರು. ಅವ್ರ ಜೊತೆ ಅವರ ಕೆಲವರು ರಿಲೇಟಿವ್ಸ್, ಕೆಲವೊಂದು ಪ್ರೊಫೆಷನಲ್ ಒಟ್ಟು ಸೇರಿ ತುಂಬಾ ಬೆಳೀತು. ಬೆಳೆದು ಒಂದು 50-60 ಕೋಟಿ ವರ್ಷದ ಆದಾಯ ಮಟ್ಟಿಗೆ ಬಂತು. ಈಗ ಕಳೆದ ಕೆಲವು ಸಮಯಗಳಿಂದ ಅದರ ಬಿಸ್ನೆಸ್ಸಿಗೆ ಅರ್ಧಕ್ಕೆ ಇಳಿದ್ಬಿಟ್ಟಿದೆ. ಕೆಪಾಸಿಟಿ ಯುಟಿಲೈಸೇಷನ್ 50% ಕೆಳಗಡೆ ಹೋಗಿದೆ. ಇನ್ನೂ ಕೆಳಗಡೆ ಹೋಗ್ತಾನೆ ಇದೆ. ಹಾಗಂತ ಅವರಿರೋ ಇಂಡಸ್ಟ್ರಿ ಪೊಟೆನ್ಷಿಯಲ್ ಇಲ್ಲದ, ಅಂದ್ರೆ ಅವಕಾಶ ಇಲ್ಲದ ಇಂಡಸ್ಟ್ರಿ ಅಲ್ಲ. ಅದೇ ಇಂಡಸ್ಟ್ರಿಯಲ್ಲಿ ಬೇರೆಯವರು ಬಹಳ ಮೇಲ್ ಬರ್ತಾ ಇದ್ದಾರೆ. ಹೊಸ ಎಕ್ಸ್‌ಪಾನ್ಷನ್ ಅಲ್ಲ, ಪ್ರಾಜೆಕ್ಟ್ ಮಾಡ್ತಿದ್ದಾರೆ, ಎಕ್ಸ್‌ಪಾನ್ಷನ್ ಮಾಡ್ತಾ ಇದ್ದಾರೆ. ಇವ್ರು ಯಾಕೆ ಫೇಲ್ ಆಗ್ತಿದ್ದಾರೆ? ಇವ್ರದ್ದು ಯಾಕೆ ಬಿಸ್ನೆಸ್ ಕಮ್ಮಿ ಆಗ್ತಾನೆ ಇದೆ? ಈಗ ಬೇರೆಯವರು ಮಾಡ್ತಿದ್ರೆ ಇಂಡಸ್ಟ್ರಿಯಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ ಅಂತ ಆಯ್ತು. ಇಂಡಸ್ಟ್ರಿಯಲ್ಲಿ ಪ್ರಾಬ್ಲಮ್ ಇಲ್ಲ ಅಂದ್ಮೇಲೆ ಇವರಿಗೆ ಇನ್ನೇನೋ ಇವರು ಅವಕಾಶ ಉಪಯೋಗಿಸಿಕೊಂಡದ್ದಕ್ಕೇನೋ ಸಮಸ್ಯೆ ಆಗಿರಬಹುದು. ಇಂಡಸ್ಟ್ರಿ ಪ್ರಾಬ್ಲಮ್ ಇಲ್ಲ ಅಂದ್ರೆ ನೆಕ್ಸ್ಟ್ ಬರುವುದು ಎಲ್ಲರ ಮನಸ್ಸಲ್ಲೂ ಫೈನಾನ್ಷಿಯಲ್ ಪ್ರಾಬ್ಲಮ್ ಇರಬಹುದು. ಈಗ ಒಂದು ಸಂಸ್ಥೆ ಒಂದು 50 ಕೋಟಿ ಬಿಸ್ನೆಸ್ ಮಾಡಿದೆ ಅಂತ ಹೇಳಿದ್ರೆ, ಅದು ಇವತ್ತು ಅರ್ಧಕ್ಕೆ ಇಳಿದಿದೆ ಅಂತ ಹೇಳಿದ್ರೆ, ಅದು ಫೈನಾನ್ಸ್‌ಯಿಂದಾಗಿ ಇಳಿದಿರ್ಲಿಕ್ಕಿಲ್ಲ. ಯಾಕಂದ್ರೆ 50 ಕೋಟಿ ಹೋಗುವಾಗ ಹೇಗಿತ್ತು ಹಾಗೆ ಮುಂದೆ ಇರ್ಬೋದಾಗಿತ್ತು. ಇನ್ನೆಲ್ಲೋ ಯಾವುದೋ ಸಮಸ್ಯೆ ಇರಬಹುದು. ಅಥವಾ ಏನಾದ್ರು ಆಪರೇಷನಲ್ ಇಶ್ಯೂಸ್ ಅಲ್ಲಿ ಏನಾದ್ರು ಸಪ್ಲೈ ಆಫ್ ಇನ್‌ಪುಟ್ಸ್ ಇಂದ ಟ್ಯಾಲೆಂಟ್ ಸಿಕ್ಕಿಲ್ವಾ? ಆ ತರನೂ ಇಲ್ಲ. ಆ ಒಂದು ಸಂಸ್ಥೆ ಕೆಲಸ ಮಾಡುವ ಆ ಭಾಗದಲ್ಲಿ ಪ್ರತಿಭಾನ್ವಿತ ಉದ್ಯೋಗಿಗಳು, ಕನ್ಸಲ್ಟೆಂಟ್‌ಗಳಿಗೆ ಬಹಳವಾದ ಅವೈಲಬಿಲಿಟಿ ಇದೆ. ತುಂಬಾ ಜನರು ಅದನ್ನ ಕೆಲಸ ಮಾಡ್ಲಿಕ್ಕೆ ಸಿಗುವಂತರು ಇರ್ತಾರೆ. ಹಾಗಿರುವಾಗ ಮತ್ತೆ ಯಾಕೆ ಸಮಸ್ಯೆ ಆಯ್ತು? ಇದು ನಮ್ಮ ಇವತ್ತಿನ ಈ ಒಂದು ವಿಡಿಯೋನ ಕಂಟೆಂಟ್ ಆಗಿರುತ್ತೆ. ಇಲ್ಲಿ ಈಗ ಇದು ಸಮಸ್ಯೆ ಏನು, ಬಿಸ್ನೆಸ್ ಅರ್ಧಕ್ಕೆ ಬಂದಿದೆ. ಅರ್ಧಕ್ಕೆ ಬಂದಿಂದಾಗಿ ಆರ್ಥಿಕವಾಗಿ ಬಹಳ ಸಂಕಷ್ಟಗಳು ಸಿಲುಕೊಂಡಿದ್ದಾರೆ. ಯಾಕಂದ್ರೆ ಅವ್ರು ಬಿಸ್ನೆಸ್ ಮೇಲೆ ಹೋಗ್ತಿರುವಾಗ ಸಾಲ ಮಾಡಿದ್ರು. ಇದೇ ತರ ಬಿಸ್ನೆಸ್ ಮುಂದೆ ಹೋಗುತ್ತೆ ಅಂತ. ಇವತ್ತು ಆ ಸಾಲವನ್ನು ಕಟ್ಟುವುದಕ್ಕೆ ಅವ್ರು ಭಾರಿ ಕಷ್ಟ ಪಡ್ತಾ ಇದ್ದಾರೆ. ಬೇರೆ ಬೇರೆ ತರಹದ ಇನ್ವೆಸ್ಟ್‌ಮೆಂಟ್ ಮಾಡಿದ್ದಕ್ಕಾಗಿ ಅವರಿಗೆ ತುಂಬಾ ಸಾಲದ ಹೊರೆ ಇದೆ. ಆದ್ರೆ ಅವರ ಮನಸ್ಸಲ್ಲಿ ಇನ್ನೂ ಏನಾಗಿದೆ ಅಂತ ಹೇಳಿದ್ರೆ, ಈಗ ನಾವು ಅವ್ರ ಜೊತೆ ಚರ್ಚೆ ಮಾಡಿದಾಗ ಅವ್ರು ಹೇಳೋದೇನು, ನಾನು ಇನ್ನಷ್ಟು ಫಂಡ್ ಅನ್ನು ತಂದು ಇನ್ವೆಸ್ಟ್ ಮಾಡಿದ್ರೆ, ಚೆನ್ನಾಗಿ ಮಾರ್ಕೆಟಿಂಗ್ ಮಾಡಿದ್ರೆ, ಇನ್ಫ್ರಾಸ್ಟ್ರಕ್ಚರ್ ಅಪ್‌ಗ್ರೇಡ್ ಮಾಡಿದ್ರೆ, ನನ್ನ ಬಿಸ್ನೆಸ್ ಪುನಃ ಆ ಫಾಸ್ಟ್ ಗ್ರೋರಿಗೆ ಬರುತ್ತೆ ಅನ್ನುವ ಮಾತನ್ನ ಅವರು ಹೇಳ್ತಾ ಇದ್ರು. ಆದ್ರೆ ನಮ್ಗದು ಎಲ್ಲೂ ಕನ್ವಿನ್ಸ್ ಆಗ್ಲಿಲ್ಲ. ನಾವು ಬಹಳವಾಗಿ ಅವ್ರ ಜೊತೆ ಚರ್ಚೆ ಮಾಡಿ ಬೇರೆ ನಾವು ಹೋದಾಗಲೆಲ್ಲ ಅಲ್ಲಿಯ ವ್ಯವಸ್ಥೆಯನ್ನು ನೋಡಿದಾಗ ನಮಗೆ ಬಲವಾಗಿ ನಮ್ಮ ಗಮನಕ್ಕೆ ಬಂದ ಒಂದು ವಿಚಾರ, ಈ ಸಂಸ್ಥೆಯ ಸಮಸ್ಯೆ ಆರ್ಥಿಕ ಸಂಕಷ್ಟ ಅಲ್ಲ, ಮಾರ್ಕೆಟಿಂಗ್ ಅಲ್ಲ, ಇನ್ಪುಟ್ ಕನ್ಸ್ಟ್ರೈಂಟ್ ಯಾವುದು ಇಲ್ಲ. ಇಲ್ಲಿಯ ಸಮಸ್ಯೆ ಇರುವುದೇ ಇಂಟರ್ನಲ್ ಟಾಕ್ಸಿಕ್ ಕಲ್ಚರ್. ವಾಟ್ ಈಸ್ ಇಟ್ ಮೀನಿಂಗ್? ನಾವು ಇದನ್ನ ಯಾಕೆ ಇಷ್ಟು ಒತ್ತಿ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ಕಲ್ಚರ್ ಅಂದ್ರೆ ಏನು? ಕಲ್ಚರ್ ಅಂತ ಹೇಳಿದ್ರೆ ಒಂದು 4-6 ಜನ ಒಟ್ಟಾಗಿ ಕೆಲಸ ಮಾಡುವಾಗ ನೀವಾಗಿಯೇ ಪ್ರಜ್ಞಾಪೂರ್ವಕ ಮಾಡ್ತಿರೋ ಇಲ್ವೋ, ಕಲ್ಚರ್ ಡೆವಲಪ್ ಆಗೇ ಆಗುತ್ತೆ. ಜನರು ಒಟ್ಟಾದಾಗ ಅದೊಂದು ಕಮರ್ಷಿಯಲ್ ಎಂಟಿಟಿ ಆಗಲಿ ಅಥವಾ ಸಾಮಾಜಿಕವಾಗಿ ರಾಜಕೀಯ ಪಕ್ಷವಾಗಲಿ
ಅಲ್ಲೊಂದು ಇಂಟರ್ಪರ್ಸನಲ್ ಕಮ್ಯುನಿಕೇಷನ್‌ಗೆ ಅಥವಾ ವ್ಯಾಲ್ಯೂ ಸಿಸ್ಟಮ್‌ದು, ಬಿಲೀಫ್ಸ್, ಅಪ್ರೋಚ್ ಎಲ್ಲದರಲ್ಲೂ ಒಂದು ಸಾಮಾನ್ಯವಾಗಿ ಒಂದು ಅಪ್ರೋಚ್ ಅಂತ ಡೆವಲಪ್ ಆಗುತ್ತೆ. ಅದೇ ಕಲ್ಚರ್ ಇರುತ್ತೆ. ಅದರಲ್ಲೇ ಇಂಟರ್ನಲ್ ಪಾಲಿಟಿಕ್ಸ್ ಇರುತ್ತೆ. ಬೇರೆ ಬೇರೆ ಥರದ್ದು ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಒಂದು ಸಂಸ್ಥೆಯಲ್ಲಿ ನಾವು ನೋಡ್ದಂಗೆ ಇದರ ಸಮಸ್ಯೆಗೆ ಇದರಲ್ಲಿ ಟಾಕ್ಸಿಕ್ ಕಲ್ಚರ್ ಅಂದ್ರೆ ಏನು? ಇದರಲ್ಲಿ ಒಂದು ಅನ್‌ಎಥಿಕಲ್ ಕಾಂಡಕ್ಟ್ ಬೈ ದ ಎಂಪ್ಲಾಯೀಸ್. ಬಟ್ ನಾವು ನೋಡ್ದಂಗೆ ಸ್ವಲ್ಪ ಸಂಸ್ಥಾಪಕರದ್ದು ಸ್ವಲ್ಪ ಅದರಲ್ಲಿ ಅವರ ಒಂದು ಒಪ್ಪಿಗೆ ಇತ್ತು ಅನ್ನೋ ಭಾವನೆ ನಮ್ಮ ಮನಸ್ಸಲ್ಲಿತ್ತು. ಮತ್ತೆ ಇನ್ನೊಂದು ಏನಂದ್ರೆ ಅಲ್ಲಿ ಇಂಟರ್ನಲ್ ಪಾಲಿಟಿಕ್ಸ್ ಬಹಳ ಆಗಿತ್ತು. ಗ್ರೂಪಿಸಮ್ ಇತ್ತು. ಕೆಲವೊಂದು ಲೀಡರ್‌ಶಿಪ್ ಟೀಮ್ ಇದ್ದವರಿಗೆ ಲಾಯಲ್ಟಿ ಬಗ್ಗೆ ಪರ್ಸನಲ್ ಲಾಯಲ್ಟಿ ಅಂತಾರಲ್ಲ, ಅದ್ರ ಬಗ್ಗೆ ಬಹಳ ಕಾತರದಿಂದ ನೋಡ್ತಿದ್ರು. ಮತ್ತೆ ಒಂದು ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಫಿಲಾಸಫಿ ನಂತರ ಫಿಯರ್ ಬೇಸ್ಡ್ ಅಂದ್ರೆ ಎಲ್ಲೋ ಒಂದ್ ಕಡೆ ಜನರು ಅದಕ್ಕಾಗಿ ರೆಡಿ ಆಗಿದ್ದಾರೆ. ಎಂಪ್ಲಾಯ್ಸ್ ಇವತ್ತು ಯಾವ್ದೋ ನಿರ್ಧಾರ ತಳ್ತಾರೆ, ಹೊರಗಡೆ ಹಾಕ್ತಾರೆ ಅನ್ನೋ ಭಾವನೆ ಅವರಿಗೆ ಇತ್ತು. ಒಟ್ಟಿನಲ್ಲಿ ಯಾವುದೋ ಒಂದು ಸಾಂಸ್ಥಿಕ ಸಂಸ್ಕೃತಿ ಅನ್ನೋದು ಅಲ್ಲಿ ಕಾಣಿಸ್ತಿಲ್ಲ. ಇಂಟರ್ನಲ್ ಕಲ್ಚರ್ ಅಲ್ಲಿ ಕಾಣಿಸ್ತಿರ್ಲಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಒಂದು ಪ್ರತಿಭಾನ್ವಿತ ಉದ್ಯೋಗಿಗಳು ಜಾಬ್ ಅನ್ನು ಬಿಟ್ಬಿಟ್ಟು ಹೋಗ್ತಾರೆ. ಕೊಲಾಬರೇಷನ್ ಬಿಟ್ವೀನ್ ದ ಟೀಮ್ಸ್ ಆರ್ ಇಂಡಿವಿಜುವಲ್ಸ್ ಕಮ್ಮಿ ಇರುತ್ತೆ. ಅಂಡ್ ಅವ್ರ ಮಧ್ಯೆ ಸಂಶಯನೇ ಬಹಳ ಇರ್ತದೆ. ಇದರಿಂದಾಗಿ ಬ್ರ್ಯಾಂಡ್ ಕ್ರೆಡಿಬಿಲಿಟಿ ವೀಕ್ ಆಗ್ತಾ ಹೋಗುತ್ತೆ. ಈಗ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಇದು ಯಾಕೆ ಬಹಳ ಮುಖ್ಯ ಅಂತ ಹೇಳಿದ್ರೆ, ಈಗ ಇವರು ಹೊಸದಾಗಿ ದುಡ್ಡು ತಂದು ಬಿಸ್ನೆಸ್ ರಿವೈವ್ ಮಾಡಬೇಕಾದ್ರೂ ಬಿಸ್ನೆಸ್ ರಿವೈವಲ್ ಆಗೋ ಚಾನ್ಸಸ್ ಇಲ್ಲ. ಯಾಕಂದ್ರೆ ಈ ಇಂಟರ್ನಲ್ ಟಾಕ್ಸಿಕ್ ಕಲ್ಚರಿಂದಾಗಿ ಅವರಿಗೆ ಆದಾಯದಲ್ಲಿ ಭಾಳ ಕೊರತೆ ಆಗಿದೆ. ಅವರ ಬ್ರ್ಯಾಂಡ್ ವೀಕ್ ಆಗಿದೆ. ಗ್ರಾಹಕರು ಅವರಿಂದ ದೂರ ಸರಿತಾ ಇದ್ದಾರೆ. ಇದನ್ನು ಸರಿಪಡಿಸದೇ ಇದ್ದರೆ ಇನ್ನೂ ಹೆಚ್ಚು ದುಡ್ಡನ್ನು ತಂದು ಹಾಕಿದಲ್ಲಿ ಇದೊಂಥರ ತೂತಿರುವಂತ ಒಂದು ಮಡಕೆಗೆ ನೀರನ್ನು ಹಾಕಿದಂಗೆ ಅದು ಹೋಗ್ತಾನೇ ಇರ್ತದೆ, ಹೋಗ್ತಾನೇ ಇರ್ತದೆ. ಸೊ ಇದು ಒಂದು ಬಹಳ ವಿಷಾದನೀಯ. ಅಷ್ಟು ಒಳ್ಳೆ ಸಂಸ್ಥೆ ಇನ್ನೂ ಸಹ ಅವರು ಆ ಸಂಸ್ಥಾಪಕರಿಗೆ ನನ್ನ ಸಂಸ್ಥೆ ಹಿಂದೆ ಬಿದ್ದನ್ನು ಕೊರಗು ಇದೆ. ಆದರೆ ಇದೆಲ್ಲ ಇಂಟರ್ನಲ್ ಇಶ್ಯೂಸ್ ಎಲ್ಲ ಬಂದಾಗ ಅದ್ರ ಬಗ್ಗೆ ಇನ್ನೂ ಚರ್ಚೆ ನಡೀತಾನೆ ಇದೆ. ಅವರಿಗೆ ಇನ್ನು ಮನದಟ್ಟು ಮಾಡೋ ವಿಚಾರದಲ್ಲಿ ನಾವು ಬಹಳ ಪ್ರಯತ್ನವನ್ನು ಮಾಡ್ತೇವೆ. ಈಗ ಇದನ್ನ ನಮ್ಗೆ ಇದು ಬಹಳ ಮುಖ್ಯ ಇವತ್ತಿನ ಒಂದು ಈ ಚರ್ಚೆಗೆ ಯಾಕಪ್ಪ ಅಂತ ಹೇಳಿದ್ರೆ, ಇದು ಇಲ್ಲಿ ಮಾತ್ರ ಅಲ್ಲ, ಇದು ಸರ್ವೇ ಸಾಮಾನ್ಯ. ಬಹಳವಾದ ಸಂಸ್ಥೆಗಳು ಸ್ಟಾರ್ಟ್‌ಅಪ್ ಸ್ಟೇಜ್‌ನಲ್ಲಿ ಬಹಳವಾದ ಒಂದು ಅಭಿವೃದ್ಧಿಯನ್ನು ಕಂಡು, ಗ್ರೋತ್ ಸ್ಟೇಜಲ್ಲಿ ಬಹಳ ಹಿನ್ನಡೆ ಅನುಭವಿಸಿ, ಆರ್ಥಿಕ ಸಂಕಷ್ಟ ಸಿಲುಕಿಕೊಂಡಂತಹ ಕೇಸ್‌ಗಳು ನಾವು ಬಹಳವಾಗಿ ನೋಡಿದ್ದೀವಿ. ಅದನ್ನೇ ಇವತ್ತು ನಾವು ಇಲ್ಲಿ ನಿಮ್ಮ ಮುಂದೆ ಸಾದರಪಡಿಸಲಿಕ್ಕೆ ಪ್ರಯತ್ನಿಸ್ತಾ ಇದ್ದೀವಿ. ಸೊ ಇಲ್ಲಿ ನಾವು ಯಾವುದನ್ನು ಒತ್ತಿ ಹೇಳೋಕೆ ಇಷ್ಟಪಡ್ತೀವಿ ಅಂದ್ರೆ, ಈ ಸಂಸ್ಥೆಯ ಸಮಸ್ಯೆ ಬೇರೆ ಯಾವುದೇ ಕಾರಣಗಳಿಂದ ಉದ್ಭವಿಸಿದ್ದಲ್ಲ. ಇದು ಇಂಟರ್ನಲ್ ಕಲ್ಚರ್ ಇಂದ. ಸೊ ಒಂದು ವಿಚಾರವನ್ನು ಎಲ್ಲ ಉದ್ಯಮಿಗಳು ಮನದಟ್ಟು ಮಾಡಿಕೊಳ್ಳಬೇಕು. ಇನಿಷಿಯಲ್ ಸಕ್ಸಸ್ ಏನಿದೆ ಅದು ಆಟೋ ಪೈಲಟ್ ಮೂಲಕ ಅದಾಗಿ ಮುಂದಿನ ಶ್ರೇಯೋಭಿವೃದ್ಧಿ ತರುವುದಿಲ್ಲ. ಆದರೆ ಒಳ್ಳೆಯ ನೀವು ಸಾಂಸ್ಥಿಕ ಈ ಸಂಸ್ಕೃತಿಯನ್ನು ನೀವು ನಿಮ್ಮ ಸಂಸ್ಥೆಯೊಳಗೆ ಬೆಳೆಸಿದ್ರೆ ಖಂಡಿತವಾಗಿ ನಿಮ್ಮ ಸಂಸ್ಥೆ ಮುಂದಿನ ಪ್ರಾಸ್ಪರಿಟಿಗೆ ಅದು ಆಟೋ ಪೈಲಟ್ ಮೂಲಕ ಚಲಿಸಬಹುದು ಅನ್ನೋ ಒಂದು ಮಾತು ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ. ಆರಂಭಿಕ ದಿನಗಳಲ್ಲಿ ಎಲ್ಲಾ ಎಸ್‌ಎಂಇಗಳಲ್ಲೂ ಸಹ ನೀವು ನೋಡುವುದೇ ಬಹಳ ಒಂದು ಡೈನಮಿಸಮ್, ಫೌಂಡರ್ ಅವರ ಒಂದು ಕರಿಸ್ಮಾ ಅಂತಾರಲ್ಲ, ಅವರ ಒಂದು ಪರ್ಸನಾಲಿಟಿ, ಮತ್ತೆ ಯಾವತ್ತೂ ಇದು ಟ್ರಾನ್ಸಾಕ್ಷನಲ್ ಬೇಸ್ಡ್ ಶಾರ್ಟ್ ಟರ್ಮ್ ಗೋಲ್ಸ್. ಏನು ಉದ್ದೇಶ? ಟು ಪ್ರೂವ್ ಟು ವರ್ಲ್ಡ್, ಪ್ರೂವ್ ಟು ಯುವರ್ ಸೆಲ್ಫ್ ಐ ಆಮ್ ಡೂಯಿಂಗ್ ಸಮಥಿಂಗ್ ವಿಚ್ ಈಸ್ ರಿಯಲಿ ವರ್ದಿ ಆಫ್ ಪರ್ಸ್ಯೂಯಿಂಗ್ ಅನ್ನೋ ಒಂದು ಭಾವನೆಯಲ್ಲಿ ಇವರು ಶುರು ಮಾಡ್ತಾರೆ. ಆದ್ರೆ ಕಂಪನಿ ಬೆಳೆದಂಗೆ ಹೊಸ ಚಾಲೆಂಜ್‌ಗಳು ಬರ್ತವೆ. ಟೀಮ್ ಎಕ್ಸ್‌ಪಾನ್ಷನ್ ಮಾಡಬೇಕು. ಹೊಸ ಪ್ರತಿಭಾನ್ವಿತ ಕೆಲಸಗಳನ್ನು ತಗೊಳ್ಬೇಕು. ದೊಡ್ಡದಾದಂಗೆ ಪ್ರಾಸೆಸ್ ಏನಿದೆ ಅದು ಕಾಂಪ್ಲೆಕ್ಸ್ ಆಗ್ಬಿಡುತ್ತೆ. ಮೊದಲೆಲ್ಲೂ ಸಣ್ಣ ಮಟ್ಟದಾಗ ಕೆಲವೊಂದು ಆಬ್ವಿಯಸ್ ಆಗಿರುತ್ತೆ, ಅದ್ರ ಬಗ್ಗೆ ಗಮನ ಕೊಡಲ್ಲ. ದೊಡ್ಡದಾದಾಗ ಮೊದಲು ಯಾವುದು ಸಣ್ಣದು ಜಸ್ಟ್ ಆಬ್ವಿಯಸ್ ಅನ್ನುವ ಭಾವನೆ ಇತ್ತು, ಅದೆಲ್ಲ ದೊಡ್ಡ ಇಶ್ಯೂಗಳಾಗಿರ್ತವೆ. ಪರ್ಫಾರ್ಮೆನ್ಸ್ ಪ್ರೆಷರ್ ಹೆಚ್ಚಾಗುತ್ತೆ. ಯಾಕಂದ್ರೆ ಸಾಲ ಕಟ್ಟಬೇಕು, ಬೇರೆ ಬೇರೆ ಥರದಲ್ಲಿ ಒಂದು ಲೆವೆಲ್ ದಾಟಿದ ಮೇಲೆ ಸ್ಯಾಲರಿ ಕೊಡಬೇಕು. ಬಹಳವಾದ ಒಂದು ಬರ್ಡನ್ ಇರುತ್ತೆ. ಮತ್ತೆ ಜೊತೆಗೆ ಈ ಎಕ್ಸ್‌ಪೆಕ್ಟೇಷನ್‌ಗಳು ಬದಲಾಗ್ತಾ ಇರ್ತವೆ. ಅಂದ್ರೆ ಪ್ರಮೋಟರ್‌ದಾಗಲಿ, ಎಂಪ್ಲಾಯೀಸ್ ಆಗಲಿ ಅವ್ರಿಗೆ ಎಲ್ರಿಗೂನು ಕನಸಿರುತ್ತೆ. ಅವರ ಒಂದು ಎಕ್ಸ್‌ಪೆಕ್ಟೇಷನ್ ಬದಲಾಗ್ತಾ ಹೋಗ್ತಾ ಇರುತ್ತೆ. ಅಂತ ಒಂದು ಸನ್ನಿವೇಶದಲ್ಲಿ ಒಂದು ಶೇರ್ಡ್ ಕಲ್ಚರ್, ಬಾಂಧವ್ಯ, ಎಲ್ಲರೂ ಒಟ್ಟಾಗಿ ಕೆಲಸ ಮಾಡುವ ಒಂದು ಸಂಸ್ಕೃತಿಯನ್ನ ಹುಟ್ಟು ಹಾಕಿಲ್ಲ ಅಂದ್ರೆ ಅದರಿಂದ ಯಾವ ಸಮಸ್ಯೆಗಳಾಗುತ್ತವೆ ಅಂತ ಹೇಳಿದ್ರೆ, ಟೀಮ್ ಒಳಗಡೆ ಫ್ರಿಕ್ಷನ್ ಹೆಚ್ಚಾಗುತ್ತೆ, ಜಗಳಗಳು ಹೆಚ್ಚಾಗ್ತವೆ, ಸಂಬಂಧ ಕಮ್ಯುನಿಕೇಶನ್ ಬ್ರೇಕ್ ಡೌನ್ ಆಗುತ್ತೆ. ಎಂಪ್ಲಾಯೀಸ್ ಕಮ್ಯುನಿಕೇಶನ್ ಬ್ರೇಕ್ ಡೌನ್ ಅಂದ್ರೆ ಸಂವಹನ, ಒಬ್ರು ಇನ್ನೊಬ್ರ ಮಧ್ಯೆ ಮಾತುಗಳು ಕಮ್ಮಿ ಆಗ್ತವೆ. ಒಬ್ರು ಇನ್ನೊಬ್ರ ಬಗ್ಗೆ ಒಂದು ತರದ ಕೆಟ್ಟ ಅಭಿಪ್ರಾಯಗಳನ್ನ ರೂಪಿಸ್ತಾರೆ. ಒಳ್ಳೆ ಎಂಪ್ಲಾಯೀಸ್ ಬಿಟ್ಟು ಹೋಗ್ತಾರೆ. ನಾವು ಹೇಳಿದಾಗೆ ಪ್ರತಿಭೆ ಯಾವತ್ತೂ ಉಳಿಸ್ಕೊಳ್ಬೇಕಿರೋದು ಅವರಾಗಿ ಇರುವುದಿಲ್ಲ. ಡೆಲಿವರಿ, ಸರ್ವಿಸ್ ಡೆಲಿವರಿಯಲ್ಲಿ ಬಹಳ ಕಾಂಪ್ರಮೈಸ್ ಆಗ್ತದೆ. ಜನರಲಿ ನೋಡಿದ್ರೆ ಧೈರ್ಯ, ಒಂದು ಅವರ ಒಂದು ಬಾಂಧವ್ಯ ಇವೆಲ್ಲವೂ ಕಮ್ಮಿ ಆಗ್ತಾ ಹೋಗುತ್ತೆ. ಅದರಿಂದ ಏನಾಗುತ್ತೆ, ಬಿಸ್ನೆಸ್ ಗ್ರೋತ್ ಆಗಲ್ಲ. ಗ್ರೋತ್ ಹೋಗ್ಲಿ, ಎಷ್ಟೋ ಬಿಸ್ನೆಸ್ಗಳು ಕೆಳಮುಖವಾಗಿ ಹೋಗಿ ಮುಳುಗಿ ಹೋದ ಬಿಸ್ನೆಸ್ಗಳು ಬಹಳ ಇದಾವೆ. ಇದನ್ನು ತಾವು ದಯವಿಟ್ಟು ಗಮನಿಟ್ಕೊಳ್ಳಿ. ಇಲ್ಲಿ ಹೆಚ್ಚಾಗಿ ನಾವು ನೋಡ್ತೀವಿ ಎಸ್‌ಎಂಇಗಳಲ್ಲಿ ಏನಂದ್ರೆ, ಒಂದು ಈ ರೇಸ್ ಟು ಸ್ಕೇಲ್ ಅಂದ್ರೆ ನನ್ನ ಬಿಸ್ನೆಸ್ ದೊಡ್ಡದಾಗಬೇಕು ಅನ್ನೋ ಆಸೆಯಲ್ಲಿ ಸಂಸ್ಥಾಪಕರು, ಅವರ ಕೋರ್ ಗ್ರೂಪ್ ಬಹಳ ಕಷ್ಟಪಡ್ತಿದ್ದಾರೆ. ಅವರಿಗೆಲ್ಲ ಅದೇ ಒಂದು ಪ್ಯಾಷನ್ ಆಗಿರುತ್ತೆ. ಆದ್ರೆ ಅವರು ಯಾವತ್ತೂ ಈ ಒಂದು ಆರ್ಗನೈಸೇಷನ್ ಕಲ್ಚರ್ ಡೆವಲಪ್ ಮಾಡಿ ಅದ್ರ ಮೂಲಕ ನಮ್ಮ ಎಂಪ್ಲಾಯೀಸ್ ನಾವು ಒಂದೇ ವೇದಿಕೆಯಲ್ಲಿ ನಾವು ಒಟ್ಟಾಗಿ ಕೆಲಸ ಮಾಡಬೇಕು ಅನ್ನುವ ಒಂದು ಕಡೆ ಅವರು ಗಮನ ಕೊಡಲ್ಲ. ಹೆಚ್ಚಾಗಿ ಎಸ್‌ಎಂಇಗಳು ಹೋಗಿ ಈ ಆರ್ಗನೈಸೇಷನ್ ಪ್ರಾಸೆಸ್, HR ಪ್ರಾಸೆಸ್, ಕಲ್ಚರ್ ಅಂತ ಹೇಳಿದ್ರೆ ಅವ್ರು ಹೇಳೋದೇನು,
ಈಗೆಲ್ಲ ಲಾರ್ಜ್ ಕಾರ್ಪೊರೇಟ್‌ಗೆ ನಮಗೆಲ್ಲ ಅಂತ ಅದು ಅಷ್ಟಾಗಿ ಗಮನಿಸಲ್ಲ. ಎಲ್ಲೋ ಅಲ್ಲಿ ಇಲ್ಲಿ ಎಂಪ್ಲಾಯೀಸ್ ಬರ್ತ್‌ಡೇ ಅಂತವೆಲ್ಲ ಸೆಲೆಬ್ರೇಟ್ ಮಾಡಬಹುದು. ಆದ್ರೆ ಜನರಲಿ ಒಂದು ಸಂಸ್ಥೆಯ ಮೇಲೆ ಅದಕ್ಕೊಂದು ಸಂಸ್ಕೃತಿ ಅನ್ನೋ ಬಗ್ಗೆ ಯಾರು ಅಷ್ಟಾಗಿ ಗಮನ ಕೊಡಲ್ಲ. ಆದ್ರೆ ಒಂದು ಕಲ್ಚರ್ ಅಂದ್ರೆ ಏನು? ಕಲ್ಚರಿಂದ ಏನು ಬೆನಿಫಿಟ್ ಇದೆ? ಅದನ್ನ ನಾವು ಗಮನ ಕೊಟ್ಟು ನೋಡಿದ್ರೆ ಇಟ್ ಈಸ್ ಅಬೌಟ್ ಜನ ಒಬ್ಬರನ್ನೊಬ್ಬರನ್ನ ಕಂಪನಿ ಒಳಗೆ ನೋಡುವ ರೀತಿ, ತೆಗೆದುಕೊಳ್ಳುವ ನಿರ್ಧಾರಗಳು, ಅವರ ಎನ್ಪವರ್‌ಮೆಂಟ್ ಮಾಡುವ ವಿಚಾರ, ಜವಾಬ್ದಾರಿಯನ್ನು ತೆಗೆದುಕೊಂಡು ಕಂಪನಿ ಪರವಾಗಿ ಮಾತನಾಡೋದಾಗ್ಲಿ, ಪ್ರತಿನಿಧಿಸೋದಾಗ್ಲಿ ಮಾಡೋದು, ಅವರ ರೋಲ್‌ನಲ್ಲಿ ಅವರು ಬಹಳ ಆಸಕ್ತಿಯಿಂದ ಭಾಗಿಯಾಗುವುದು ಇವೆಲ್ಲ ಬಹಳ ಇದನ್ನೆಲ್ಲ ನೀವು ನೋಡಬಹುದು ಒಳ್ಳೆಯ ಒಂದು ಕಲ್ಚರ್ ಇದ್ದಾಗ. ಇಂಥ ಒಂದು ಕಲ್ಚರ್ ಇಲ್ಲದೇ ಇದ್ರೆ ಈ ತರದ ಒಂದು ಬಾಂಧವ್ಯ, ಕೊಲಾಬರೇಷನ್, ರೆಸ್ಪಾನ್ಸಿಬಿಲಿಟಿ ಟೇಕಿಂಗ್, ಇನ್ವಾಲ್ವ್‌ಮೆಂಟ್ ಇಲ್ಲದೇ ಇದ್ರೆ ಯಾವ ಸಂಸ್ಥೆಯು ಎಷ್ಟೇ ಒಳ್ಳೆಯ ಪ್ರಾಡಕ್ಟ್ ಅಲ್ಲಿ ಎಂಥ ಒಂದು ಸ್ಟ್ರಾಟಜಿ ಇರಲಿ, ಎಂಥ ಅಪಾರ್ಚುನಿಟಿ ಇರಲಿ ಖಂಡಿತ ಇಟ್ ವಿಲ್ ಕೊಲ್ಯಾಪ್ಸ್ ಅಂಡರ್ ಇಂಟರ್ನಲ್ ಡಿಸ್‌ಫಂಕ್ಷನ್ ಅಂತಾರೆ. ಇಂಟರ್ನಲ್ ಡಿಸ್‌ಫಂಕ್ಷನ್ ಅಂದ್ರೆ ಈ ಒಂದು ಅಶಿಸ್ತಿನ ಆಗ್ರಹವಾಗಿ ಎಂಥ ಅವಕಾಶಗಳಿದ್ರು ಸಹ ಆ ಸಂಸ್ಥೆಗಳು ಮುಳುಗಿ ಹೋಗ್ತವೆ. ಮುಳುಗಿ ಹೋದ ನಿದರ್ಶನಗಳು ಬಹಳವಾಗಿ ನಮ್ಮಲ್ಲಿದ್ದಾವೆ. ಈಗ ಇನ್ನೊಂದು ಕ್ವೆಶ್ಚನ್ ಯಾಕೆ ಇದ್ರ ಅಗತ್ಯ ಇದೆ? ಬೆಳವಣಿಗೆಯಲ್ಲಿ ಕಲ್ಚರ್ ಅಗತ್ಯ ಏನಿದೆ? ಅದರಿಂದ ಏನೇನು ಬೆನಿಫಿಟ್ ಇದೆ? ಒಳ್ಳೆಯ ಒಂದು ಆರ್ಗನೈಸೇಷನಲ್ ಕಲ್ಚರ್ ಇದ್ರೆ ಅದರಿಂದ ಯಾವ್ಯಾವ ಅನುಕೂಲಗಳಾಗ್ತವೆ ಅಂದ್ರೆ, ಒಂದು ನಾವು ಮೊದಲೇ ಹೇಳಿದ ಹಾಗೆ ರಿಟೈನ್ಸ್ ರೈಟ್ ಟ್ಯಾಲೆಂಟ್. ನಿಮಗೆ ಬೇಕಾದ ಸ್ಕಿಲ್ಡ್ ಪ್ರೊಫೆಷನಲ್ಸ್, ಗೌರವಾನ್ವಿತ ಪ್ರೊಫೆಷನಲ್ಸ್ ಉಳಿಸ್ಕೊಳ್ಳಿಕ್ಕೆ ಅದು ಬಹಳ ಹೆಲ್ಪ್ ಆಗುತ್ತೆ. ನೆನ್ಪಿಟ್ಟುಕೊಳ್ಳಿ, ಗುಡ್ ಪ್ರೊಫೆಷನಲ್ಸ್ ಆರ್ ನಾಟ್ ಜಸ್ಟ್ ಲುಕಿಂಗ್ ಫಾರ್ ಎ ಗ್ರೇಟ್ ಗುಡ್ ಸ್ಯಾಲರಿ ಬಟ್ ಆಲ್ಸೋ ಲುಕ್ ಫಾರ್ ಪರ್ಪಸ್ ಅಂದ್ರೆ ಗುರಿ. ಅವರ ಗುರಿಗೆ ಅದು ಒಂದು ಪೂರಕವಾಗಿರಬೇಕು. ಗೌರವ ಮತ್ತು ಅಲ್ಲಿ ಒಂದು ಗ್ರೋತ್‌ಗೆ ಅವಕಾಶ ಇರುವುದನ್ನು ಅವರು ಕಾಯ್ತಾರೆ. ಅವರ ಕರಿಯರ್ ಗ್ರೋತ್, ಅವರ ರೆಪ್ಯುಟೇಷನ್ ಗ್ರೋತ್ ಇದ್ರ ಬಗ್ಗೆ ಅವರು ಬಹಳ ಆಸಕ್ತಿ ಇರ್ತಾರೆ. ಅವನ್ನು ಉಳಿಸ್ಕೊಳ್ಳಿಕ್ಕೆ ಬೇಕಾಗುತ್ತೆ. ಮತ್ತೆ ಈ ಒಂದು ಕಲ್ಚರಲಿ ರಿಚ್ ಕಂಪನಿ ಏನಿದೆ, ಆ ಕಲ್ಚರಲ್ ಪ್ರಾಕ್ಟೀಸ್‌ನಲ್ಲಿ ಅದನ್ನ ಪ್ರಜ್ಞಾಪೂರ್ವಕ ಮಾಡಿದಾಗ ನೀವು ಸಂಸ್ಥೆಗಳನ್ನು ಬೆಳೆಸ್ತಾ ಇದ್ದಂಗೆ ಹೆಚ್ಚು ಜನ ಬರ್ತಾರೆ. ಹೊಸ ಹೊಸ ಡಿಪಾರ್ಟ್‌ಮೆಂಟ್ ಕ್ರಿಯೇಟ್ ಆಗುತ್ತೆ. ಹೊಸ ರೋಲ್‌ಗಳು ಬರ್ತವೆ. ಅವರೆಲ್ಲ ಒಂದೇ ವೇದಿಕೆಯಲ್ಲಿ ಒಟ್ಟಿಗೆ ಕೆಲಸ ಮಾಡಲಿಕ್ಕೆ ಅವನ್ನೆಲ್ಲ ಒಟ್ಟು ಸೇರಿಸುವಂತ ಒಂದು ಫ್ರೇಮ್‌ವರ್ಕ್‌ಗೆ ಆರ್ಗನೈಸೇಷನಲ್ ಕಲ್ಚರ್. ಅದನ್ನ ನಾವು ಬಲವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಇದರಿಂದಾಗಿ ಅವ್ರು ಯಾರು ಭಯಪಟ್ಟು ನಮ್ಮ ಕೆಲಸ ಇಷ್ಟೇ ಅನ್ನೋ ಭಾವನೆ ಇರಲ್ಲ. ಒಬ್ರು ಇನ್ನೊಬ್ರ ಜೊತೆ ಇಂಟರಾಕ್ಟ್ ಮಾಡಿ ಅವರು ಕೆಲಸವನ್ನ ಮಾಡ್ತಾರೆ. ಮೂರನೇದಾಗಿ ಕಸ್ಟಮರ್ಸ್ ಇದನ್ನೆಲ್ಲ ಗಮನಿಸ್ತಾರೆ. ದಯವಿಟ್ಟು ತಿಳ್ಕೊಳ್ಳಿ. ಎ ಗುಡ್ ವೆಲ್ ಕಲ್ಚರ್ಡ್ ಕಂಪನಿ ಎನ್ನೋ ಎಲ್ಲಾ ಕಸ್ಟಮರ್ಸ್ ನೋಡ್ತಾರೆ. ಅದರಿಂದ ಯಾವತ್ತು ಒಂದು ಟೀಮ್ ಒಂದು ಕೆಲಸಗಾರರು ಒಟ್ಟಿಗೆ ಕೆಲಸ ಮಾಡುವಾಗ ಅಲ್ಲಿ ನಂಬಿಕೆ, ಹೆಮ್ಮೆ ಮತ್ತು ಉತ್ಸಾಹದಿಂದ ಮಾಡಿದ್ರೆ ಒಳ್ಳೆ ಸರ್ವಿಸ್ ಖಂಡಿತವಾಗಿ ಬರುತ್ತೆ. ಒಳ್ಳೆ ಕಸ್ಟಮರ್ ಸರ್ವಿಸ್ ಖಂಡಿತವಾಗಿ. ಮತ್ತೆ ಇನ್ನೊಂದು ಬೆನಿಫಿಟ್ ಏನಂದ್ರೆ ಪಾಸಿಟಿವ್ ಕಲ್ಚರ್ ಇಂದ ಅಕೌಂಟಬಿಲಿಟಿ ಅಂಡ್ ಇನಿಶಿಯೇಟಿವ್ಸ್. ಈ ಮೌಲ್ಯಗಳು ಸ್ಪಷ್ಟ ಇದ್ದಾಗ ಜನ ಜವಾಬ್ದಾರಿ ತಗೊಳ್ತಾರೆ. ಅವರು ಕಂಪನಿಯ ವಿಚಾರದಲ್ಲಿ ಬಹಳವಾದ ಮುತುವರ್ಜಿ ತಗೊಂಡು ಕೆಲಸ ಮಾಡ್ತಾರೆ. ಅದರಿಂದ ಕಂಪನಿ ಅಭಿವೃದ್ಧಿ ಆಗುತ್ತೆ. ಮತ್ತು ಅವರು ಈ ಎಲ್ಲಾ ಮಾಡುವಾಗಲೂ ಅವ್ರು ಯಾರೋ ನಮ್ಮನ್ನು ನೋಡಬೇಕೆಂದು ಕಾಯುತ್ತಿಲ್ಲ. ಅವ್ರನ್ನ ಯಾರು ಮಾನಿಟರ್ ಮಾಡುವ ಅಗತ್ಯ ಇಲ್ಲ. ಅವರಾಗಿಯೇ ಕಂಪನಿ ಪರವಾಗಿ ಕೆಲಸ ಮಾಡ್ತಾರೆ. ಟಾಕ್ಸಿಕ್ ಪಾಲಿಟಿಕ್ಸ್‌ನ ಕಂಪನಿ ಒಳಗೆ ಬರುವುದಕ್ಕೆ ಅವಕಾಶ ಇರುವುದಿಲ್ಲ. ಈಗ ಒಂದು ಒಳ್ಳೆ ಕಲ್ಚರ್ ಇಲ್ಲ ಅಂತ ಹೇಳಿದ್ರೆ ಈ ಪವರ್ ಗ್ರೂಪ್ಸ್ ಬರ್ತವೆ. ಫೇವರಿಟಿಸಂ ಶುರುವಾಗುತ್ತೆ. ಮತ್ತೆ ಫಿಯರ್ ಬೇಸ್ಡ್ ಲೀಡರ್‌ಶಿಪ್ ಅಂತಾರಲ್ಲ, ಭಯವನ್ನು ಹುಟ್ಟಿಸಿಯೇ ಜನರ ಹತ್ರ ಕೆಲಸ ಮಾಡಿಸೋದು ಅದು ಹುಟ್ಟುತ್ತೆ. ಅದು ಒಳ್ಳೆಯದಲ್ಲ. ಅದನ್ನು ದೂರ ಇರಬೇಕು ಅಂದ್ರೆ ಈ ಪಾಸಿಟಿವ್ ಆರ್ಗನೈಸೇಷನ್ ಕಲ್ಚರ್ ಇದ್ದಾಗ ಅದು ಖಂಡಿತವಾಗಿಯೂ ಬೆಳೀತದೆ. ಪ್ರಮೋಟರ್‌ಗೆ ಏನು ಬೆನಿಫಿಟ್ ಇದೆ? ಈಗ ಪ್ರಮೋಟರೇ ಸಂಸ್ಥಾಪಕರು ಈ ಒಂದು ಹೊಸ ಕಲ್ಚರ್ ತರುವಾಗ ಕೆಲವೊಂದು ಅವ್ರು ಫ್ರೀಡಮ್ ಕಳ್ಕೊಳ್ತಾರೆ. ಮತ್ತೆ ಯಾಕೆ ಮಾಡ್ಬೇಕು ಅವರು? ಇಲ್ಲ. ಅವ್ರಿಗೆ ಬಹಳ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಒಳ್ಳೆಯ ಕಲ್ಚರ್ ಇದ್ದಾಗ ಇಂಟರ್ನಲ್ ಪವರ್ ಟ್ರಾಪ್ಸ್ ಏನಿರುತ್ತೆ, ಕೆಲವೊಂದು ಗ್ರೂಪಿಸಂ ಇಂದ ಅವರಿಗೆ ತೊಂದರೆ ಆಗುವಂತದ್ದು ನಿಂತು ಹೋಗ್ತದೆ. ಟ್ರಾನ್ಸ್ಪರೆನ್ಸಿ ಬರುತ್ತೆ ಆರ್ಗನೈಸೇಷನ್ ಒಳಗಡೆ. ಅದರಿಂದ ಪ್ರಮೋಟರ್ಸ್‌ಗೆ ಬಹಳ ಅನುಕೂಲತೆ ಇದೆ. ಅಕೌಂಟಬಿಲಿಟಿ ಕಣ್ಮುಂದೆ ಕಾಣಿಸ್ತದೆ. ಯಾರು ಇವೇಡ್ ಮಾಡುವಂಗಿಲ್ಲ. ಯಾರನ್ನು ಯಾರು ರಕ್ಷಣೆ ಮಾಡುವ ಹಾಗಿಲ್ಲ. ಮತ್ತೆ ಲೀಡರ್‌ಶಿಪ್ ರೋಲ್‌ನ ಡಿಸ್ಟ್ರಿಬ್ಯೂಟ್ ಆಗಿ ಇಟ್ ವಿಲ್ ಮಲ್ಟಿಪ್ಲೈ. ಮೋರ್ ಪೀಪಲ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ ಅಂಡ್ ವರ್ಕ್ ಫಾರ್ ದ ಆರ್ಗನೈಸೇಷನ್. ಇಟ್ ಡಿಮಾಂಡ್ಸ್. ಆದ್ರೆ ಇದನ್ನ ಮಾಡ್ಬೇಕು ಅಂದ್ರೆ ಪ್ರಮೋಟರ್ಸ್ ಶುಡ್ ಬಿ ವಿಲ್ಲಿಂಗ್ ಟು ಡಿಸೆಂಟ್ರಲೈಸ್ ಮಾಡಬೇಕು. ಪೀಪಲ್ ಅಂಡ್ ಸಿಸ್ಟಮ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಇಟ್ಸ್ ಅನ್ಅವಾಯ್ಡಬಲ್. ಬಟ್ ಅದರಿಂದ ಬಹಳ ಲಾಂಗ್ ಟರ್ಮ್ ಬಹಳ ರಿವಾರ್ಡ್ ಖಂಡಿತವಾಗಿದೆ. ಒಂದು ಪಾಯಿಂಟ್ ಒತ್ತಿ ಹೇಳ್ತೀವಿ. ನಿಮ್ಮ ಕಂಪನಿಗೆ ಒಳ್ಳೆ ಪ್ರಾಡಕ್ಟ್ ಇರ್ಬೋದು, ಐಡಿಯಾ ಇರ್ಬೋದು, ಒಳ್ಳೆ ಸರ್ವಿಸ್ ಕೊಡ್ತಿರ್ಬೋದು. ಬಟ್ ಗ್ರೋತ್ ಸ್ಟೇಜ್ ಅಲ್ಲಿ ಒಳ್ಳೆ ಕಲ್ಚರ್ ಬಹಳ ಬಹಳ ಮುಖ್ಯ. ಇಷ್ಟನ್ನು ಹೇಳಿ ನಾವು ಈ ವಿಚಾರವನ್ನು ನಿಲ್ಲಿಸ್ತೀವಿ. ಈ ವಿಚಾರದಲ್ಲಿ ಯಾವುದೇ ಕ್ಲಾರಿಫಿಕೇಶನ್ ಬೇಕಾದಲ್ಲಿ ನಮ್ಮನ್ನು ನೀವು ಸಂಪರ್ಕಿಸಬಹುದು. ದಯವಿಟ್ಟು ಯಾವುದೇ ಸಣ್ಣ ಮಧ್ಯಮ ವರ್ಗದ ಸಂಸ್ಥೆಗಳು ಗ್ರೋತ್ ಸ್ಟೇಜ್‌ಗೆ ಬಂದಾಗ ಇನ್ನೂ ದೊಡ್ಡ ಮಟ್ಟ ಬೆಳೆಯಲು ಆಸೆ ನೀವು ಪಟ್ರೆ ಈ ವಿಚಾರಕ್ಕೆ ನೀವು ಯಾವುದೇ ತರಹದ ಉದಾಸೀನತೆಯನ್ನು ತೋರುವುದು ಸಲ್ಲದು. ನಿಮ್ಮ ಹಿತದೃಷ್ಟಿಯಿಂದಲೇ ಇದು ಸರಿಯಲ್ಲ. ದಯವಿಟ್ಟು ಗಮನ ಕೊಡಿ. ಗ್ರೋತ್‌ಗೆ ಬೇಕು ಒಳ್ಳೆಯ ಆರ್ಗನೈಸೇಷನಲ್ ಕಲ್ಚರ್. ಥ್ಯಾಂಕ್ ಯು.